ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1008ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ಈ ಒಂದು ಮೊಬೈಲ್ಸ್ನ ಅಫಿಷಿಯಲ್ ಆಗಿ ಜನವರಿ 22ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ಸ್ನ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಅದೇ ದಿನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ಮೊಬೈಲ್ಸ್ ಮಾತ್ರ ಈ ಸಲ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಡಿಸೈನ್ ವೈಸ್ ನಿಮಗೆ ಮೇಜರ್ ಆಗಿ ಏನೂ ಕೂಡ ಚೇಂಜಸ್ ಇರೋದಿಲ್ಲ. S24 ಸೀರೀಸ್ ಯಾವ ರೀತಿ ಇರುತ್ತೋ S25 ಸೀರೀಸ್ ಕೂಡ ಅದೇ ರೀತಿ ಇರುತ್ತೆ. ಆದರೆ ಸ್ಪೆಸಿಫಿಕೇಶನ್ ವೈಸ್ ನೀವು ಚೇಂಜಸ್ ನ ನೋಟಿಸ್ ಮಾಡ್ತೀರಾ. AI ಫೀಚರ್ಸ್ ಅಲ್ಲೂ ಕೂಡ ನೀವು ತುಂಬಾ ಮಟ್ಟಿಗೆ ಚೇಂಜಸ್ ನ ನೋಟಿಸ್ ಮಾಡ್ತೀರಾ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದೇ ಲಾಂಚ್ ಇವೆಂಟ್ ಅಲ್ಲಿ AR VR ಗ್ಲಾಸಸ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಲಾಂಚ್ ಮಾಡಿದ್ರೆ ಇವೆಂಟ್ ಅಲ್ಲಿ ಲಾಂಚ್ ಮಾಡ್ತಾರೆ, ಇಲ್ಲಾಂದ್ರೆ ಈ ಒಂದು ಇವೆಂಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ನಮಗೆ ಆಗಸ್ಟ್ ತಿಂಗಳಲ್ಲಿ ಫೋಲ್ಡಬಲ್ ಫೋನ್ಸ್ ಲಾಂಚ್ ಮಾಡ್ತಾರಲ್ಲ, ಆವಾಗ ಲಾಂಚ್ ಮಾಡೋ ಚಾನ್ಸಸ್ ಆದ್ರೆ ಇರುತ್ತೆ. ಆದ್ರೆ ಸ್ಟ್ರಾಂಗ್ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದೇ ಲಾಂಚ್ ಇವೆಂಟ್ ಅಲ್ಲಿ AR VR ಗ್ಲಾಸಸ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಸಲ ಮೇಜರ್ ಆಗಿ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಯಾರಾದ್ರೂ ಸ್ಯಾಮ್ಸಂಗ್ ಅಲ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಜನವರಿ 22ನೇ ತಾರೀಕು ವೇಟ್ ಮಾಡಿ. ಆ ದಿನ ನಿಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಕಂಪನಿಯವರು ಒಂದು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. Android 15 ಬೇಸ್ಡ್ ನಥಿಂಗ್ OS 3.0. ಇದು ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನಥಿಂಗ್ ಫೋನ್ 2 ಹಾಗೆ ಬಂದ್ಬಿಟ್ಟು ನಥಿಂಗ್ ಫೋನ್ 2A ಈ ಒಂದು ಮೊಬೈಲ್ಸ್ ಗೆ ರೋಲ್ ಔಟ್ ಮಾಡ್ತಿದ್ದಾರೆ. ತುಂಬಾನೇ ದೊಡ್ಡ ಅಪ್ಡೇಟ್. ನಿಮಗಿನ್ನ ಅಪ್ಡೇಟ್ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ನಿಮಗೆ ಬ್ಯಾಚ್ ವೈಸ್ ರಿಲೀಸ್ ಮಾಡ್ತಾರೆ. ನಿಮಗೆ ತುಂಬಾ ಚೇಂಜಸ್ ಮಾಡಿರ್ತಾರೆ. ಕಂಪ್ಲೀಟ್ ಆಗಿ UI ಅನ್ನೋದು ನಿಮಗೆ ಚೇಂಜ್ ಆಗುತ್ತೆ. ಇಂಟರ್ಫೇಸ್ ಆಗಿರ್ಬೋದು, ಹೊಸ ಫೀಚರ್ಸ್ ಆಗಿರ್ಬೋದು, ಈ ರೀತಿಯಾಗಿ ತುಂಬಾ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವೇ ಹೇಳ್ತೀರಾ ತುಂಬಾ ಚೇಂಜಸ್ ಮಾಡಿದ್ದಾರೆ ಬ್ರೋ, ಆ ಒಂದು ಚೇಂಜಸ್ ನಾವು ನೋಟಿಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಿಮಗಾದ್ರೆ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಚೇಂಜಸ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಸಲ ಇವರು ಮೇಜರ್ ಆಗಿ ಚೇಂಜಸ್ ಮಾಡಿದ್ದಾರೆ. ಅದ್ರ ಜೊತೆಗೆ AI ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಯಾರಾದ್ರೂ ನಥಿಂಗ್ ಫೋನ್ಸ್ ಯೂಸ್ ಮಾಡ್ತಾ ಇದೆ, ಅದರಲ್ಲೂ ಕೂಡ ನಥಿಂಗ್ ಫೋನ್ 2 ಹಾಗೆ ಬಂದ್ಬಿಟ್ಟು ನಥಿಂಗ್ ಫೋನ್ 2A ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಊಬರ್ ಸರ್ವಿಸಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಫಸ್ಟ್ ನಮ್ಮ ಇಂಡಿಯಾಗೆ ಬಂದಾಗ ಊಬರ್ ಸರ್ವಿಸಸ್ ಬಂದ್ಬಿಟ್ಟು ನಮಗೆ ಕ್ಯಾಬ್ಸಿಗೆ ಮಾತ್ರ ಇತ್ತು. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಊಬರ್ ಆಟೋಸ್ ಕೂಡ ಬಂತು. ಇವಾಗ ನೋಡ್ಕೊಂಡ್ರೆ ಬೋಟ್ಸ್ ಕೂಡ ತಂದಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಊಬರ್ ಶಿಕಾರ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ದಾರೆ. ಈ ಒಂದು ಸರ್ವಿಸಸ್ ನ ಇವಾಗ ಅಟ್ ಪ್ರೆಸೆಂಟ್ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ತಂದಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಬೋಟ್ಸ್ ಗೆ ವಿಪರೀತ ಡಿಮ್ಯಾಂಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ಏನಾದ್ರೂ ಫ್ರೆಶ್ ಆಗಿ ಹೋಗಿದೀವಿ ಅಂದ್ರೆ ಬೋಟೇ ಸಿಗೋದಿಲ್ಲ, ತುಂಬಾ ಹೊತ್ತು ನಾವು ವೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಊಬರ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಸರ್ವಿಸ್ ಆದ್ರೆ ತಂದಿದ್ದಾರೆ. ನೀವೇನಾದ್ರೂ ಜಮ್ಮು ಅಂಡ್ ಕಾಶ್ಮೀರ್ಗೆ ಹೋಗ್ತಿದ್ದೀರಾ ಅಂದ್ರೆ ಒಂದ್ 2-3 ತಿಂಗಳ ಮುಂಚೆನೆ ನೀವೇನಾದ್ರೂ ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ಒಂದು ಟೈಮಿಗೆ ನಿಮ್ಗಂತ ಸ್ಲಾಟ್ ನ ಬುಕ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ವೇಟ್ ಮಾಡೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಆದಷ್ಟು ಬೇಗ ನೀವು ಬೋಟ್ ರೈಡ್ ಆದ್ರೆ ಮಾಡಬಹುದು. ಇದು ತುಂಬಾ ಜನರಿಗೆ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಊಬರ್ ಅವರು ಹೇಳ್ತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್, ಯಾರು ಕೂಡ ಅನ್ಕೊಂಡಿರಲಿಲ್ಲ ಊಬರ್ ಅವರು ಈ ಒಂದು ಫೀಲ್ಡ್ ಅಲ್ಲೂ ಕೂಡ ಹೇಳಿದ್ದಾರೆ ಅಂತೇಳಿ. ಇವಾಗ ಅಟ್ ಪ್ರೆಸೆಂಟ್ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ನೋಡ್ಕೊಂಡ್ರೆ ಊಬರ್ ಅವರು ಅಫಿಷಿಯಲ್ ಆಗಿ ಈ ಒಂದು ಬೋಟ್ ಸರ್ವಿಸ್ ಕೂಡ ತಂದಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ GST ಅಫಿಷಿಯಲ್ ಆಗಿ ಜಾಸ್ತಿ ಮಾಡಿದ್ದಾರೆ. ಈಗಾಗಲೇ GST ಜಾಸ್ತಿ ಇತ್ತು, ಇವಾಗ ಮತ್ತೆ ಜಾಸ್ತಿ ಮಾಡಿದ್ದಾರೆ. 28% ವರೆಗೂ ಇತ್ತು, ಇವಾಗ ಈ ಒಂದು GST ನ 35% ವರೆಗೂ ಮಾಡಿದ್ದಾರೆ. ತುಂಬಾ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಅದು ಕೂಡ ಮೇಜರ್ ಆಗಿ ನೋಡ್ಕೊಂಡ್ರೆ ನಮಗೆ ಡೈಲಿ ನೀಡ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ತುಂಬಾ ಮಟ್ಟಿಗೆ ಫೋಕಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದು ಸಿಗರೇಟ್ ಫಸ್ಟ್ ಗೆ 28% ಇತ್ತು, ಇವಾಗ 35% GST ಹಾಕಿದ್ದಾರೆ. ಹಾಗೆ ಬಂದ್ಬಿಟ್ಟು ನಮಗೆ ಕೂಲ್ ಡ್ರಿಂಕ್ಸ್ ಏನಿರುತ್ತಲ್ಲ ಅದು ಕೂಡ 28% ಇತ್ತು, ಇವಾಗ ಅದನ್ನು ಕೂಡ 35% ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಏನಿರುತ್ತಲ್ಲ, ಇವಾಗ ನಾವು ರೆಡಿಮೇಡ್ ಬಟ್ಟೆ ಎಲ್ಲ ತಗೊಂತಿರ್ತೀವಲ್ಲ, ನೀವು 1,500 ಒಳಗಡೆ ಏನಾದ್ರೂ ಬಿಲ್ ಮಾಡಿದೀರಾ ಅಂದ್ರೆ 5% GST ಬರುತ್ತೆ. 1,500ದಿಂದ 10,000 ಮಧ್ಯದಲ್ಲಿ ನೀವು ಶಾಪಿಂಗ್ ಮಾಡಿದೀರಾ ಅಂದ್ರೆ 18% GST ಬರುತ್ತೆ. ಅದೇ ನೀವೇನಾದ್ರೂ 10,000 ಮೇಲೆ ಏನಾದ್ರೂ ಶಾಪಿಂಗ್ ಮಾಡಿದೀರಾ ಅಂದ್ರೆ 28% ನಿಮಗೆ GST ಆದ್ರೆ ಬೀಳುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕಾಸ್ಮೆಟಿಕ್ಸ್ ಆಗಿರ್ಬೋದು, ವಾಚಸ್, ಇದ್ರ ಮೇಲೆ ನೀವೇನಾದ್ರೂ 25,000 ಗಿಂತ ಜಾಸ್ತಿ ಏನಾದ್ರೂ ಶಾಪ್ ಮಾಡಿದೀರಾ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ 28% GST ಆದ್ರೆ ಬೀಳುತ್ತೆ. ಈ ಸಲ ತುಂಬಾ ಕಾಸ್ಟ್ಲಿ ಆಯ್ತು ಅಂತಾನೆ ಹೇಳ್ಬೋದು. ಇವಾಗಿರೋ ಫಸ್ಟಿಗಿರೋ GST ನಮಗೆ ತುಂಬಾ ಮಟ್ಟಿಗೆ ಕಾಸ್ಟ್ಲಿ ಇತ್ತು, ಇವಾಗ ನೋಡ್ಕೊಂಡ್ರೆ ಹತ್ತತ್ರ 35% GST ಅನ್ನೋದು ಜಾಸ್ತಿ ಮಾಡಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪನಿಯವರು ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಐಪ್ಯಾಡ್ಸ್, ಐಫೋನ್ಸ್ ಇದನ್ನೆಲ್ಲಾನು ಕೂಡ ಅಸೆಂಬಲ್ ಮಾಡ್ತಾ ಇದ್ರು. ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ, ಜಸ್ಟ್ ಅಸೆಂಬಲ್ ಮಾಡ್ತಾ ಇದ್ರು. ಬೇರೆ ದೇಶದಿಂದ ಸ್ಪೇರ್ ಪಾರ್ಟ್ಸ್ ಎಲ್ಲ ತರಿಸ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಅಸೆಂಬಲ್ ಮಾಡ್ತಿದ್ರು. ಇವಾಗ ನಮ್ಮ ಇಂಡಿಯಾದಲ್ಲಿ ಏರ್ಪೋರ್ಟ್ಸ್ ನ ಅಫಿಷಿಯಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಅಸೆಂಬಲ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇವಾಗ ನಾವೇನ್ ಆಪಲ್ ಏರ್ಪೋರ್ಟ್ಸ್ ಯೂಸ್ ಮಾಡ್ತೀವಲ್ಲ ಅದಷ್ಟು ಕೂಡ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಹೇಳ್ಬಿಟ್ಟು ಆಪಲ್ ಕಂಪನಿಯವರು ಹೇಳಿದ್ದಾರೆ. ನಮಗೆ ತೆಲಂಗಾಣದಲ್ಲಿ ಒಂದು ಪ್ಲಾಂಟ್ ಇದೆ, ಫಾಕ್ಸ್ಕಾನ್ ಕಂಪನಿಗೆ ಸಂಬಂಧಪಟ್ಟ ಪ್ಲಾಂಟ್ ಇದೆ, ಅಲ್ಲಿ ಈ ಒಂದು ಏರ್ಪೋರ್ಟ್ಸ್ ಅಫಿಷಿಯಲ್ ಆಗಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಜಿಮ್ ಬ್ಯಾಗ್
ರೂಪಾಯಿಗೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ಜಿಮ್ ಬ್ಯಾಗ್ ಅಂತಾನೆ ಹೇಳ್ಬೋದು. ಕ್ವಾಲಿಟಿನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಎರಡನೇದು ನೋಡ್ಕೊಂಡ್ರೆ ರಿಯಲ್ಮಿ ಬಡ್ಸ್ N1 ಇದು ನಿಮಗೆ 1600 ರೂಪಾಯಿಗೆ ಸಿಗ್ತಾ ಇದೆ. ಸ್ಪೆಸಿಫಿಕೇಶನ್ಸ್, ಬಿಲ್ಡ್ ಕ್ವಾಲಿಟಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಪ್ರಾಡಕ್ಟ್ಸ್ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ರೀಸೆಂಟ್ ಆಗಿ ಒಂದು ಹೊಸ ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ರು, ಆಂಡ್ರಾಯ್ಡ್ VR ಅಂತೇಳಿ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮಗೆ AR/VR ಗ್ಲಾಸಸ್ ಏನ್ ಲಾಂಚ್ ಆಗುತ್ತಲ್ಲ, ಅವ್ರು ಬೇಕಂದ್ರೆ ಈ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ಕೋಬಹುದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಅವರು AR/VR ಗ್ಲಾಸಸ್ ಲಾಂಚ್ ಮಾಡ್ತಿದಾರಲ್ಲ, ಅದರಲ್ಲಿ ಈ ಒಂದು ಸಾಫ್ಟ್ವೇರ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮ್ಯಾಜಿಕ್ ಏನ್ ಗೊತ್ತಾ, ಸಾಫ್ಟ್ವೇರ್ ಬಂದ್ಬಿಟ್ಟು ಗೂಗಲ್ ಅವ್ರ ಹತ್ರ ತಗೊಂತಾ ಇದ್ದಾರೆ. ಹಾರ್ಡ್ವೇರ್ ಬಂದ್ಬಿಟ್ಟು ನಮಗೆ ಚಿಪ್ಸೆಟ್ ಏನಿರುತ್ತಲ್ಲ ಅದು ಬಂದ್ಬಿಟ್ಟು ಕ್ವಾಲ್ಕಾಮ್ ಅವ್ರ ಹತ್ರ ತಗೊಂತಿದ್ದಾರೆ. ಸ್ಯಾಮ್ಸಂಗ್ ಅವರು ಈ ಒಂದು AR/VR ಗ್ಲಾಸಸ್ ನ ತಯಾರು ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಪಲ್ ವಿಷನ್ ಪ್ರೋಗೆ ಕಂಪ್ಲೀಟ್ ಆಗಿ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದಾರೆ. ನಿಮಗೆ ಇಂಟರ್ಫೇಸ್ ಕೂಡ ಆಲ್ಮೋಸ್ಟ್ ವಿಷನ್ ಪ್ರೋ ತರಾನೇ ಇರುತ್ತೆ. ಇವಾಗ ನೀವು ವಿಷನ್ ಪ್ರೋ ಹಾಕೊಂಡಿದ್ದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ ಒಂದು OS UI ಎಲ್ಲ ಯಾವ ರೀತಿ ಇರುತ್ತೋ ಇದು ಕೂಡ ನಿಮಗೆ ತುಂಬಾ ಮಟ್ಟಿಗೆ ಸಿಮಿಲರ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿದ್ದಾದ್ಮೇಲೆ ಎಷ್ಟು ಮಟ್ಟಿಗೆ ಇದು ಹಿಟ್ ಆಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ OnePlus Ace 5 Pro ಈ ಒಂದು ಮೊಬೈಲ್ ನ 26ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೇ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ OnePlus 13R ಹೆಸರಲ್ಲಿ ಲಾಂಚ್ ಆಗುತ್ತೆ. ಇವಾಗ ಈ ಮೊಬೈಲ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಕೀ ಸ್ಪೆಸಿಫಿಕೇಶನ್ಸ್ ಹೊರಗೆ ಬಂದಿದೆ. ಇದರಲ್ಲಿ ನಿಮಗೆ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ. LTPO ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 3 ಕಲರ್ಸ್ ಇಂದ ಬರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 8 Elite ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. 6100 mAh ಬ್ಯಾಟರಿ ಇರುತ್ತೆ. 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಮೊಬೈಲು ಕೂಡ ಈ ಸಲ ಒಂದು ಸ್ವಲ್ಪ ಸ್ಲಿಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಪ್ರೈಸ್ ನಿಮಗೆ ಜಾಸ್ತಿನೇ ಇರುತ್ತೆ. OnePlus 13 ಕೂಡ ನಿಮಗೆ ಜಾಸ್ತಿನೇ ಇರುತ್ತೆ. OnePlus 13R ಕೂಡ ನಿಮಗೆ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ನೋಡೋಣಂತೆ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಜನವರಿ 7ನೇ ತಾರೀಕು ನಿಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಚೈನಾದಲ್ಲಿ ನೋಡ್ಕೊಂಡ್ರೆ 26ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಅವ್ರನ್ನ ಲಾಂಚ್ ಮಾಡಿದ್ದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.